ಮಿತ್ರರೇ ನಮಸ್ಕಾರ. ಇದು ಟಿವಿ ವಿಕ್ರಮ. ನಾನು ಡ್ಯಾನಿ ಪೆರೇರಾ, ಹಳ್ಳಿ ಮೈಸೂರು. ಭಾರತದ ಮೇಲೆ ದಾಳಿ ಇಟ್ಟ ಅದ್ಯಾವುದೇ ಜನಾಂಗ ಇರಲಿ, ಅವರು ಅಧಿಕಾರ ಸಂಪತ್ತಿಗಾಗಿ ದಾಳಿ ಇಟ್ಟಿದ್ದವರಾಗಿದ್ರೆ ಅದು ತಪ್ಪೆಂದು ಭಾವಿಸಬೇಕಾಗಿಲ್ಲ. ಆದರೆ ಈ ದೇಶದ ಮೇಲೆ ದಾಳಿ ನಡೆಸಿದ ಬಹುತೇಕ ಜನಾಂಗಗಳ ಉದ್ದೇಶ ಕೇವಲ ಸಂಪತ್ತು ಅಥವಾ ಸಾಮ್ರಾಜ್ಯ ವಿಸ್ತರಣೆ ಆಗಿರದೆ ಅವರ ಮತಗಳ ವಿಸ್ತರಣೆ ಮಾಡ್ತಾ ಇಲ್ಲಿನ ಹಿಂದೂಗಳನ್ನ ಮತಾಂತರಿಸಿ ಅವರ ಸಂಖ್ಯೆಯನ್ನು ವೃದ್ಧಿಸಿ ಅವರ ರಾಜ್ಯ ಸ್ಥಾಪಿಸುವುದೇ ಆಗಿತ್ತು. ಇದು ಭಾರತಕ್ಕೆ ದುಬಾರಿಯಾಯಿತು. ಆ ಮನಸ್ಥಿತಿಯವರ ಸಂಖ್ಯೆ ದೊಡ್ಡದಾಗಿದ್ರೂ ಆ ನಡುವೆ ಒಂದಷ್ಟು ಮುಕ್ತ ಮನಸ್ಸುಗಳು ಈ ದೇಶದ ಚಿಂತನೆಗಳ ಪ್ರಭಾವಕ್ಕೆ ಒಳಗಾಗದೇ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ. ಭಾರತದಂತ ಸರ್ವಧರ್ಮ ಸಮಭಾವದ ದೇಶ ಅಂತಹ ಮುಕ್ತ ಮನಸ್ಸುಗಳನ್ನ ತಾಯಿ ಭಾರತಿ ಮುಕ್ತವಾಗಿ ಆಲಂಗಿಸಿರೋದು ಆಕೆಯ ಹೃದಯ ವೈಶಲ್ಯಕ್ಕೆ ಸಾಕ್ಷಿ. ಹಾಗಾಗಿ ನಮ್ಮೊಳಗಿನ ಕವಿಹೃದಯ ಹೇಳಿದ್ದು, ವಿಶ್ವ ಸಂತತಿ ಎಲ್ಲ ನಿನ್ನ ಪುಣ್ಯೋದರದ ಹಸುಗೂಸುಗಳೆಂದು ಹಾಲುಣಿಸಿದೆ, ಒಂದೇ ತೊಟ್ಟಿಲೊಳಿಟ್ಟು ತೂಗಿ ಶೋಭನವಾಗಿ ಪ್ರೇಮ ಸಂಗೀತದೊಳು ಮೈಮರೆಸಿದೆ ಎಂದು. ಹಾಗೆ ಹೇಳೋದಾದ್ರೆ, ದಾಳಿಕೋರರ ಉದ್ದೇಶ ಏನೇ ಇದ್ರೂ ಈ ದೇಶ ಅವರ ಆಲೋಚನೆಗಳನ್ನ ತನ್ನ ಒಡಲಲ್ಲಿ ಅರಗಿಸಿಕೊಂಡು ಅವರನ್ನು ಮುಕ್ತವಾಗಿ ಸ್ವಾಗತಿಸಿದೆ. ಅವರಲ್ಲಿ ದುರಾಸೆಯಿಂದ ದಾಳಿ ಇಟ್ಟವರು ಇದ್ದಾರೆ, ಇಲ್ಲಿನ ಶ್ರೇಷ್ಠತೆಯನ್ನ ಮೈಗೂಡಿಸಿಕೊಂಡವರು ಇದ್ದಾರೆ. ನಮ್ಮ ದೇಶಕ್ಕೆ ಗಜ್ನಿ, ಗೋರಿ, ಟಿಪ್ಪು, ಬಾಬರ್, ಔರಂಗಜೇಬರಂತ ಧಾರ್ಮಿಕ ಅಸಹಿಷ್ಣುಗಳು ಆದರ್ಶ ಅಲ್ಲ. ಹಾಗೆನ್ನುವಾಗ ಈ ದೇಶದ ಸರ್ವಧರ್ಮ ಸಮಭಾವದ ಆದರ್ಶಗಳಿಗೆ ಸರಿ ಹೊಂದುವ ವ್ಯಕ್ತಿಗಳು ಇರಲಿಲ್ಲ ಅಂತೇನಿಲ್ಲ. ಆದರೆ ಅವರ ಸಂಖ್ಯೆ ನಗಣ್ಯವಾಗಿದ್ರೂ ಅವರು ಇಂದಿನ ಸಮಾಜಕ್ಕೆ ಮಾರ್ಗದರ್ಶಿ ಆಗಿದ್ದಾರೆ. ಅಂತ ಒಂದು ಹೆಸರೇ ದಾರಾ ಶುಕೋ. ದಾರಾ ಶುಕೋ 1615ರಲ್ಲಿ ಲಾಹೋರ್ನಲ್ಲಿ ಹುಟ್ಟಿದ. ತಂದೆ ಶಹಜಾನ್ ಮತ್ತು ತಾಯಿ ಮುಮ್ತಾಜ್ ಮಹಲ್. ಅವರ ಮಡಿಲಲ್ಲಿ ಬೆಳೆದ ಇವನು ಬಹುಶಃ ಚಿರಂತನವಾದ ಪ್ರೇಮ, ಕೌಟುಂಬಿಕ ಧರ್ಮ ಮತ್ತು ಅರಿವಿನ ಮಿಶ್ರಣ. ರಾಜಕುಮಾರನಾದರೂ ಅಧಿಕಾರದ ಆಸೆಗಿಂತ ಜ್ಞಾನಾಭ್ಯಾಸದ ಮೇಲೆ ಈತನಿಗೆ ಆಸಕ್ತಿ ಹೆಚ್ಚು. ಇವನು ಸೂಫಿ ಆಧ್ಯಾತ್ಮವನ್ನ, ಉಪನಿಷತ್ತಿನ ತತ್ವವನ್ನ ಒಟ್ಟಿಗೆ ಕಲೀಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ದ. ಹಿಂದೂ ಧರ್ಮದ ತತ್ವಜ್ಞಾನ, ಮುಸ್ಲಿಂ ಸೂಫಿ ತತ್ವ, ಕ್ರಿಶ್ಚಿಯನ್ ಮತ್ತು ಪಾರ್ಸಿ ಶಾಸ್ತ್ರಗಳಲ್ಲೂ ಅವನ ಅಧ್ಯಯನ ವಿಸ್ತಾರ ಆಗಿತ್ತು. ದಾರಾ ಶುಕೋ ಹಿಂದೂ ಧರ್ಮದ ಭಗವದ್ಗೀತೆ, ಉಪನಿಷತ್ತುಗಳು ಮತ್ತು ಇತರ ಶಾಸ್ತ್ರಗಳನ್ನ ಪರ್ಷಿಯನ್ ಭಾಷೆಗೆ ಅನುವಾದಿಸಿದ್ದ. ಇದರಲ್ಲಿ ಮಜ್ಮಾಹುಲ್ ಬೆಹರಾನ್ ಎಂಬ ಪ್ರಸಿದ್ಧ ಗ್ರಂಥ, ಅಂದ್ರೆ ಸಾಗರಗಳ ಸಂಗಮ ಎಂಬ ಕೃತಿಯಲ್ಲಿ ಆತ ಸೂಫಿ, ಇಸ್ಲಾಂ ಮತ್ತು ವೇದಾಂತ ತತ್ವಗಳ ನಡುವೆ ಗಹನವಾದ ತಾತ್ವಿಕ ಸಮಾನತೆಗಳನ್ನು ಗುರುತಿಸಿದ. ಇದು ಕೇವಲ ಧರ್ಮೀಯ ಗ್ರಂಥ ಅಲ್ಲ, ಇದು ಅಂದು ನಡೆದ ಧಾರ್ಮಿಕ ಧ್ರುವೀಕರಣದ ವಿರುದ್ಧದ ಧ್ವನಿಯೂ ಆಗಿತ್ತು. ಇವನು ಎಲ್ಲರ ಧರ್ಮದಲ್ಲಿ ಒಂದೇ ಪ್ರಭಾವದಿಂದ ಓಂಕಾರ ಮತ್ತು ಅಲ್ ಹಕ್ ಎಂಬ ಆತ್ಮಸತ್ಯವನ್ನ ಕಂಡ. ಈಗ ನಾವೆಲ್ಲರೂ ಕೇಳಲೇಬೇಕು, ಇವನು ಅಂತಹ ಶಾಂತಿಯ ಕನಸುಗಳನ್ನ ಕಂಡಿದ್ರೆ ಅವನಿಗೆ ಏನಾಯಿತು? ಅವನ ಸಹೋದರ ಔರಂಗಜೇಬ ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಮಾಡುವ ನಿಲುವಿನವನಾಗಿದ್ದ. ಧಾರ್ಮಿಕವಾಗಿ ಕಟ್ಟುನಿಟ್ಟಾದ, ಕಠೋರ ಮೌಲ್ಯಗಳನ್ನ ಒತ್ತಿ ಹೇಳ್ತಿದ್ದ ಈ ಮತಾಂಧ ಔರಂಗಜೇಬನಿಗೆ ದಾರಾಶುಕನ ಸಹಿಷ್ಣುತೆ, ಭಿನ್ನ ಧರ್ಮಗಳ ಅಭ್ಯಾಸ ಸಹಿಸಕ್ಕೆ ಅಸಾಧ್ಯ ಆಗಿತ್ತು. ಔರಂಗಜೇಬನ ದೃಷ್ಟಿಯಲ್ಲಿ ದಾರಾಶುಕೋ ಧರ್ಮಭ್ರಷ್ಟ, ಕಾಫೀರ ಹಾಗೂ ಇಸ್ಲಾಂ ವಿರೋಧಿ ಆಗಿದ್ದ. ಈ ಕಾರಣಕ್ಕಾಗಿ ಔರಂಗಜೇಬ ಇಸ್ಲಾಮಿಕ್ ಪಂಡಿತರನ್ನ ಜಮಾಯಿಸಿಕೊಂಡು ದಾರಾಶುಕನ ಮೇಲೆ ಧರ್ಮದ್ರೋಹದ ಆರೋಪವನ್ನೇ ಹಾಕಿಸಿದ. ಅವನ ವಿರೋಧಿಗಳೆಲ್ಲರೂ ಧಾರ್ಮಿಕ ಆಧಾರಗಳ ಮೂಲಕ ಅವನನ್ನ ಸೋಲಿಸಲಿಕ್ಕೆ ಯತ್ನಿಸಿದರು. ಔರಂಗಜೇಬ 1658ರಲ್ಲಿ ಅಧಿಕಾರ ಹಿಡಿದ. ಅಧಿಕಾರ ಬಂದ ಮೇಲೆ ದಾರಾಶುಕೋನ ಬಂಧನ ನಡೆಯಿತು. ಅವನನ್ನ ಜನರ ಮುಂದೆ ಧರ್ಮದ್ರೋಹಿ ಎನಿಸುವಂತೆ ನಾಟಕವನ್ನ ಮಾಡಿಸಲಾಯಿತು. ನ್ಯಾಯಾಲಯದ ತೀರ್ಪು ಪೂರ್ವ ನಿರ್ಧಾರಿತವಾಗಿತ್ತು. ಸ್ವತಃ ಸಹೋದರನಾಗಿದ್ದ ದಾರಾಶುಕನ ತಲೆ ಕತ್ತರಿಸಬೇಕು ಅಂತ ಹೇಳಿ ಆ ಪಾಪಿ ಔರಂಗಜೇಬ ಆಜ್ಞಾಪಿಸಿದ. 1659ರಲ್ಲಿ ದಾರಾಶುಕನ ತಲೆಯನ್ನ ಕಡಿದು ಅದನ್ನ ಔರಂಗಜೇಬನಿಗೆ ಅರ್ಪಿಸಲಾಯಿತು. ಅದೇ ತಲೆ ಅದು ಉಪನಿಷತ್ತನ್ನ ಓದಿತ್ತು. ಅದು 106 ವಚನಗಳನ್ನ ಗ್ರಹಿಸಿತ್ತು. ಸಹಿಷ್ಣುತೆ, ಪ್ರೀತಿ, ಜ್ಞಾನವನ್ನ ಸಾರಿದ
ಮಸ್ತಿಷ್ಕ ಅದಾಗಿತ್ತು. ಅದೇ ತಲೆ ಇಂದು ಶವಪೆಟ್ಟಿಗೆಯಲ್ಲಿ ಮೌನವಾಗಿತ್ತು. ಇದು ಕೇವಲ ತತ್ವಜ್ಞಾನಿಯ ಮರಣವಲ್ಲ, ಇದು ಧಾರ್ಮಿಕ ಸಹಿಷ್ಣುತೆಯ ಮರಣವಾಗಿತ್ತು. ದಾರಾಶುಕನ ಕಥೆ ನಮ್ಮ ಕಾಲಕ್ಕೂ ಅನ್ವಯಿಸುತ್ತೆ. ನಾವು ಭಿನ್ನ ಧರ್ಮ, ಭಾಷೆ, ಸಂಸ್ಕೃತಿಗಳ ನಡುವೆ ವಾಸಿಸ್ತೇವೆ. ಆದರೆ ಈ ಭಿನ್ನತೆಯ ನಡುವೆಯೂ ಏಕತೆಯ ಪದವನ್ನು ಉಳಿಸ್ಕೊಳ್ಬೇಕು. ದಾರಾಶುಕೋನಂತ ಸಹೃದಯ ವ್ಯಕ್ತಿ ಕೂಡ ಕ್ರೂರ ರಾಜಕಾರಣಕ್ಕೆ ಬಲಿಯಾದ್ರೆ ನಾವೆಲ್ಲರೂ ಇನ್ನಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ದಾರಾಶುಕೋ ಎಲ್ಲೆಲ್ಲಿ ಕೊಲ್ಲಲ್ಪಟ್ಟ ಎಂಬುದು ಇತಿಹಾಸ. ಆದರೆ ಅವನು ಯಾಕೆ ಕೊಲ್ಲಲ್ಪಟ್ಟ ಅನ್ನೋದು ನಮಗೆಲ್ಲ ಪಾಠ. ಅವನ ಮಾತುಗಳು ಸತ್ಯವು ಒಂದೇ ಆಗಿದೆ. ಧರ್ಮಗಳೇ ಬದಲಾಗಬಹುದು, ಆದರೆ ಸತ್ಯ ಎಂದೂ ಬದಲಾಗೋದಿಲ್ಲ. ಇದು ದಾರಾಶುಕನ ನವಯುಗದ ಧ್ವನಿ. ಇದು ಮಾನವೀಯತೆಗೆ ತೋರುವ ಕನ್ನಡಿ. ಇದು ನಮ್ಮ ನಾಡಿಗೆ ಬೇಕಾದ ಒಂದು ಧರ್ಮ ಸಾಮರಸ್ಯ ದಾರಿಯ ಹಿರಿತನ. ದಾರಾಶುಕೋ ಇಂದು ಇಲ್ಲ, ಆದರೆ ಅವನ ಕನಸುಗಳು, ಅವನ ಪುಸ್ತಕಗಳು, ಅವನ ತತ್ವಜ್ಞಾನ, ಅವನ ಆತ್ಮ ಇವೆಲ್ಲವೂ ಇಂದು ನಮ್ಮ ನಡುವೆ ಬಾಳ್ತಾ ಇದೆ. ಆದರೆ ದುರದೃಷ್ಟ, ದಾರಾಶುಕೋನ ನಂತರ ಧಾರ್ಮಿಕ ಸಮನ್ವಯದ ವ್ಯಕ್ತಿಗಳು ಪ್ರಸ್ತುತ ಸಮಾಜದ ಧಾರ್ಮಿಕ ನೇತೃತ್ವಕ್ಕೆ ಆದರ್ಶವಾಗಿರದೆ ಔರಂಗಜೇಬ, ಬಾಬರ್, ಗಜ್ನಿ, ಗೋರಿ, ಟಿಪ್ಪುವಿನಂಥ ಆಕ್ರಮಣ ಪ್ರವೃತ್ತಿಯ ವ್ಯಕ್ತಿಗಳ ವ್ಯಕ್ತಿತ್ವವನ್ನ ನಮ್ಮ ನಡುವೆ ವಿಜೃಂಭಿಸ್ತಾ ಇದೆ. ಇವರನ್ನೇ ಮಹಾನ್ ವ್ಯಕ್ತಿಗಳಾಗಿ ರೂಪಿಸಿ ಮುನ್ನೆಲೆಗೆ ತರ್ತಕ್ಕಂಥ ಪ್ರಯತ್ನ ನಡೆದಿದೆ. ಪರಿಣಾಮ ಭಾರತದೊಳಗೆ ಅಸಹಿಷ್ಣುತೆ, ಆ ಮನಸ್ಥಿತಿ ಮಡುಗಟ್ಟಿದೆ. ಭಾರತದ ಮೌಲ್ಯಗಳಿಗೆ ಈ ದಾಳಿಕೋರ ಮನಸ್ಥಿತಿಗಳಿಗೂ ಅಜಗಜಾಂತರ ವ್ಯತ್ಯಾಸಗಳಿದೆ. ಈ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಹೇಳೋ ಮಾತು ಸರ್ವಪಂಥ ಸಮಭಾವದ ಕಾಲಾತೀತ ಸಂದೇಶ. ಕೃಷ್ಣ ಏನೇ ಹೇಳ್ತಾನೆ, ಆಕಾಶತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಅಂದ್ರೆ ಆಕಾಶದಿಂದ ಬಿದ್ದ ನೀರು ಹೇಗೆ ಸಾಗರವನ್ನು ಸೇರುತ್ತೋ ಅದೇ ರೀತಿ ಎಲ್ಲ ದೇವಾನುದೇವತೆಗಳಿಗೆ ಸಲ್ಲಿಸ್ತಕ್ಕಂಥ ನಮಸ್ಕಾರಗಳು ಅಂತಿಮವಾಗಿ ನನಗೆ ಅಂದ್ರೆ ಕೇಶವನಿಗೆ ಸಲ್ಲುತ್ತೆ ಅಂತ. ಆದರೆ ಇಂಥ ಸರ್ವಪಂಥ ಸಮಭಾವದ ಮಾತು ಅರ್ಗಿಸ್ಕೊಳ್ತಕ್ಕಂಥ ದಾರಾಶುಕೋ ಅಂತವರನ್ನ ಹುಡುಕಬೇಕಾಗಿರೋದು ಮಾತ್ರ ಈ ದೇಶದ ದೌರ್ಭಾಗ್ಯ ಅಂತ ಹೇಳ್ತಾ, ಆದ್ರೂ ಈ ಪುಣ್ಯ ನೆಲದ ಪ್ರಭಾವದಿಂದ ದಾರಾಶುಕೋರಂತ ಮಹಾನ್ ಸರ್ವಪಂಥ ಸಮಭಾವದ ವ್ಯಕ್ತಿಗಳು ಮತ್ತಷ್ಟು ಹುಟ್ಲಿ ಅಂತ ಹೇಳಿ ಆಶಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮಿತ್ರರೇ, ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ವಂದೇ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.